ಅದೆಂತ ಆಟ? ನನಗಂತೂ ಗೊತ್ತಿಲ್ಲಪ್ಪ. ಚದುರಂಗದಾಟ. ಇದನ್ನ ಕಲ್ತ್ರೆ ಶತ್ರುಗಳನ್ನು ಹೇಗೆ ಹಿಮ್ಮೆಟ್ಟಿಸ್ಬೇಕು, ಹೇಗೆ ಕಟ್ ಹಾಕಬೇಕು, ಹೇಗೆ ಮಟ್ಟ ಹಾಕಬೇಕು ಅನ್ನೋದು ತಿಳಿಯತ್ತೆ. ನಾನಂತ ಆಟ ಕೇಳೇ ಇಲ್ವಲ್ಲ, ನನಗದು ಬರೋದೂ ಇಲ್ಲ. ನಾನಿದ್ದೀನಲ್ಲ, ನಾನು ನಿನಗೆ ಹೇಳ್ಕೊಡ್ತೀನಿ. ನಾನಿರೋದೇ ನಿನ್ನನ್ನು ಮುನ್ನಡೆಸೋದಕ್ಕೆ. ಬಾ. ಇದೇ ಬದುಕಿನ ಚದುರಂಗ. ಇಲ್ಲಿ ಪ್ರತಿಯೊಂದು ಮನೆಯೂ ಒಂದು ಯುದ್ಧ ಭೂಮಿ. ಒಂದೊಂದು ನಡೆ ನಡೆಸಬೇಕಾದ್ರೂ 100 ಸಲ ಯೋಚನೆ ಮಾಡಬೇಕು. ಆನೆ, ಕುದುರೆ, ಒಂಟೆ, ಕಾಲಾಳುಗಳು, ಮಂತ್ರಿ, ರಾಜ ಎಲ್ಲರೂ ಇರ್ತಾರೆ. ಎದುರಾಳಿ ನಡೆ ನೋಡಿ ನಮ್ಮ ಸೈನ್ಯವನ್ನು ಮುನ್ನಡೆಸಬೇಕು. ಕೆಲವು ಸತಿ ಕಾಲಾಳುಗಳನ್ನು ಬಲಿ ಕೊಟ್ಟು ಎದುರಾಳಿಯ ಆನೆಯನ್ನು ಕೆಡಬೇಕು. ಸೈನ್ಯದ ಎಲ್ಲರನ್ನೂ ಕಳ್ಕೊಂಡ್ರೂ ಒಂದೇ ಒಂದು ಕಾಲಾಳಿದ್ದರೂ ಸಾಕು. ನಾವು ಅವನ್ನ ರಕ್ಷಿಸ್ತಾ ಕೊನೆ ಮನೆವರೆಗೂ ಕರ್ಕೊಂಡು ಹೋಗಿ ಕೂರಿಸಿದ್ರೆ ನಮಗೆ ಮರುಜೀವ ಬರುತ್ತೆ. ಆಗ ನಾವು ಏನು ಬೇಕಾದರೂ ಪಡ್ಕೊಂಡು ಮತ್ತೆ ಎದುರಾಳಿ ಮೇಲೆ ದಾಳಿ ಮಾಡಿ ಅವ್ರನ್ನ ಕಟ್ಟಾಕ್ಬೋದು. ಈಗ ಶುರು ಮಾಡ್ಕೊ ನನ್ನ ಜೊತೆ. ಪಟ್ಗಳನ್ನು ನಾನು ಹೇಳ್ಕೊಡ್ತೀನಿ. ಚದುರಂಗದಲ್ಲಿ ಪರಿಣಿತಳಾದರೆ ಜೀವನದ ಯಾವುದೇ ಯುದ್ಧನಾದರೂ ಗೆಲ್ಬೋದು. ಕಣ್ಣಕ್ಕೆ ಪಟ್ಟಿ ಕಟ್ಕೊಂಡು ಕೂಡ ಇದನ್ನು ಆಡ್ಬೋದು. ಒಟ್ಟಿಗೆ 50 ಜನರ ಜೊತೆ ಒಬ್ಬರೇ ಆಡಿ ಅಷ್ಟು ಜನನ್ನ ಗೆಲ್ಬಹುದು. ಇದು ಕಲಿಯೋವರೆಗೂ ಬ್ರಹ್ಮವಿದ್ಯೆ. ಕಲ್ತ ಮೇಲೆ ನಾವೇ ಬ್ರಹ್ಮರು. ಶುರು ಮಾಡೋಣವಾ? ಹ್ಞೂ, ಆಗಲಿ. ನೋಡಿದ್ಯಾ, ಕೇಳಿದ್ರೇನೆ ನಿನಗೆ ಇಷ್ಟ ಆಸಕ್ತಿ ಮೂಡಿದೆ ಅಂದರೆ ಯುದ್ಧನ ನೀನು ಗೆದ್ದೇ ಗೆಲ್ತೀಯ. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷೆ ನಿನ್ನಿಂದ ಖಂಡಿತ ಸಾಧ್ಯ. ಇವತ್ತು ಸಿಕ್ ಬೀಳುತ್ತೆ ಬಲಿ. ನನ್ನನ್ನೇ ಆಟ ಆಡ್ಸೋ ಕೊಬ್ಬ ನಿನಗೆ. ನಾನು ಅತೀತ. ನನ್ನ ಶಕ್ತಿ ಮುಂದೆ ಇನ್ಯಾವುದೇ ಶಕ್ತಿ ಗೆಲ್ಲಬಾರ್ದು. ಇವತ್ತು ಹೆಡೆಮುರಿ ಕಟ್ತೀನಿ, ಬಿಡೋದಿಲ್ಲ. ಇದೊಂದು ಕೇಡನ್ನ ನಿವಾರಿಸ್ಕೊಟ್ಬಿಟ್ರೆ ನನ್ನ ಶ್ರೀಚಕ್ರ ಸಾಧನೆಗೆ ಇನ್ಯಾವುದೇ ರೀತಿ ಅಡ್ಡಿ ಆತಂಕ ಇರೋದಿಲ್ಲ. ನಿರ್ನಾಮ ಆಗಬೇಕು ನನ್ನ ಶತ್ರುಗಳು, ಯಾರು ಉಳಿಕೂಡ್ದು.
ನಾನು ಗೆದ್ದೆ, ನಾನೇ ಗೆದ್ಬಿಟ್ಟೆ. ಶಾಬಾಷ್, ಕಲ್ತ್ ಮೊದಲನೇ ಆಟನೇ ಗೆದ್ಬಿಟ್ಟೆ. ತುಂಬಾ ಚೆನ್ನಾಗಿದೆ ಈ ಆಟ, ಎಷ್ಟು ಸಲೀಸಾಗಿದೆ. ನೀವು ಹೇಳಿದ್ ನೋಡಿ ಎಷ್ಟು ಕಷ್ಟ ಇರುತ್ತೋ ಏನೋ ಅನ್ಕೊಂಡಿದ್ದೆ, ಆದ್ರೆ ಇದು ತುಂಬಾ ಸುಲಭವಾಗಿದೆ ಚದುರಂಗದ ಆಟ. ನೀನ್ ಗೆಲ್ಲಿ ಅಂತಲೇ ನಾನು ಸೋತಿದ್ದು. ಇನ್ನು ಸಂಬಂಧ ಬಂಧು ಬಳಗ ಎಲ್ಲ ಮೋಹನ ತೊಳ್ಕೊಂಡು ಬಿಡ್ಬೇಕು. ನನ್ನ ಶ್ರೀಚಕ್ರ ಸಾಧನೆ ಅಷ್ಟೇ ಮುಖ್ಯ ಆಗ್ಬೇಕು ನನಗೆ ತೊಡ್ಕಾಕ್ತಿರೋ ಎಲ್ಲ ದುಷ್ಟ ಶಕ್ತಿಗಳನ್ನ